ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ನಾನು ಒಂದು ಆರೋಗ್ಯಕರವಾದಂತಹ ಸೂಪ್, ಅದರಲ್ಲೂ ಬಾಳೆ ದಿಂಡಿಂದ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಹಾಗೂ ಮಾಡೋದಕ್ಕೆ ಕೂಡ ತುಂಬಾ ಸುಲಭ. ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಬಾಳೆ ದಿಂಡನ್ನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಅದರ ತೊಗಟೆಗಳು ಹೊರಗಡೆ ಇರೋವಂತಹ ಏನು ಲೇಯರ್ ಇರುತ್ತೆ ಅದನ್ನು ನೀವು ತೆಕ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ 1 by 1 ತೆಗಿಬೋದು. ಸೊ ಎಲ್ಲ ಲೇಯರ್ ಹೋದ್ಮೇಲೆ ನಿಮಗೆ ಮಧ್ಯದ ತಿರುಳು ಅಥವಾ ದಿಂಡು ಏನು ಸಿಗುತ್ತೆ ಅದನ್ನು ನೀವು ಉಪಯೋಗ ಮಾಡಬೇಕಾಗತ್ತೆ. ಬಾಳೆ ದಿಂಡಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಿಡ್ನಿ ಸ್ಟೋನ್ ಅಥವಾ ಯಾವುದೇ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದರೆ ಅದನ್ನು ಗುಣ ಮಾಡೋದಕ್ಕೆ ಇದು ತುಂಬಾ ಸಹಾಯಕಾರಿ. ಯೂಶಲಿ ಕಿಡ್ನಿ ಸ್ಟೋನ್ ಅಥವಾ ಯಾವುದೇ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದರೆ ಇದನ್ನು ಹಸಿಯಾಗಿ ತಿನ್ನೋದು ಒಳ್ಳೆಯದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ನಾನಿಲ್ಲಿ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ನಿಮಗೆ ನೋಡಿ ಈ ಥರ ನಾರುಗಳು ಬರುತ್ತೆ, ಅದನ್ನು ನೀವು ತೆಗಿಬೇಕಾಗತ್ತೆ. ಕಟ್ ಮಾಡಿದ್ಮೇಲೆ ಎಲ್ಲ ಪೀಸ್ಗಳನ್ನ ನೀವು ನೀರಲ್ಲಿ ಹಾಕಿರೋದು ಒಳ್ಳೆಯದು, ಯಾಕೆಂದರೆ ಅದು ಕಪ್ಪಾಗುತ್ತೆ. ಇಲ್ಲ ಅಂತ ಹೊರಗಡೆ ಹಾಗೆ ಇಟ್ಟರೆ ಕಪ್ಪಾಗುತ್ತೆ. ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕಾಗತ್ತೆ. ಈ ಬಾಳೆ ದಿಂಡು ನಿಮಗೆ ಬಾಡಿ ಡಿಟಾಕ್ಸಿಫೈ ಮಾಡೋದಕ್ಕೆ ತುಂಬಾ ಸಹಾಯಕಾರಿ. ಅದಕ್ಕೆ ವರ್ಷದಲ್ಲಿ ಅಟ್ಲೀಸ್ಟ್ 2 ರಿಂದ 3 ಬಾರಿ ಆದರೂ ನೀವು ಬಾಳೆ ದಿಂಡನ್ನ ಸೇವನೆ ಮಾಡಬೇಕು. ಅದು ಅಲ್ಲದೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಡೈಜೆಷನ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಸಣ್ಣದಾಗಿ ಹೆಚ್ಚಿರುವಂಥ ಬಾಳೆದಿಂಡನ್ನ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, 1/4 ಚಮಚದಷ್ಟು ಅರಿಶಿನ ಹಾಗೂ 1 ಕಪ್ಪಷ್ಟು ನೀರು ಹಾಕಿ 1-2 ವಿಸಿಲ್ ಬರೋ ತನಕ ಬೇಯಿಸ್ಕೊಳ್ಬೇಕು. ಬೇಗ ಬೇಯುತ್ತೆ ಇದು. ಈಗ ಪ್ರೆಷರ್ ಇಳಿದಿದೆ ನೋಡಿ, ಈಗ ಸಾಫ್ಟಾಗಿ ಬೆಂದಿದೆ. ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಈ ಪೇಸ್ಟ್ನ ನೀವು ಹಾಗೆ ಕೂಡ ಸೂಪ್ಗೆ ಹಾಕ್ಕೊಳ್ಬೋದು, ಇಲ್ಲ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದರಲ್ಲಿ ನಾರಾಗಿ ಸಿಕ್ಕಿದಾಗ ಸೂಪ್ ಕುಡಿಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪನೇ ಹಾಕ್ಕೊಂಡು ನೀವು ಚೆನ್ನಾಗಿ ಸೋಸ್ಕೊಳ್ಬೇಕು. ನೋಡಿ ಈ ಥರ ಪಲ್ಪೆಲ್ಲ ಅದರಿಂದ ಹೊರಗಡೆ ಬರುತ್ತೆ. ನಂತರ ನಾನೊಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ಒಂದು ಅರ್ಧ ಈರುಳ್ಳಿ, ಹೆಚ್ಚಿರುವಂತಹ ಈರುಳ್ಳಿ, ಸೂಪ್ ಕ್ವಾಂಟಿಟಿ ಕಮ್ಮಿ ಇರೋದರಿಂದ ನಾನು ಇಷ್ಟೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರಸ ತೆಗೆದಿಟ್ಕೊಂಡಿದ್ವಿ ಬೇಯಿಸಿರೋ ಬಾಳೆ ದಿಂಡಿಂದು ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಗೂ 1 ಚಮಚದಷ್ಟು ಪೆಪ್ಪರ್ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಒಂದು ಕುದಿ ಬರೋ ತನಕ ಇದು ಚೆನ್ನಾಗಿ ಆದಮೇಲೆ ನಾವು ಕಾರ್ನ್ಫ್ಲೋರ್ ಸ್ಲರ್ರಿನ ಇದಕ್ಕೆ ಸೇರಿಸ್ಕೊಳ್ಬೇಕು. ಕಾರ್ನ್ಫ್ಲೋರ್ ಸ್ಲರ್ರಿ ಅಂದರೆ ಕಾರ್ನ್ಫ್ಲೋರ್ ಏನಿರುತ್ತೆ 1 ಟೇಬಲ್ ಸ್ಪೂನ್ಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿರುವಂತಹ ಸ್ಲರ್ರಿ ಇದು ಆಪ್ಷನಲ್. ಥಿಕ್ನೆಸ್ಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೂಪ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿರುತ್ತಲ್ಲ, ಸೊ ಅದಕ್ಕೆ. ಇದು ಒಂದು ಕುದಿ ಬಂದ ಮೇಲೆ ಸ್ವಿಚ್ ಆಫ್ ಮಾಡಿ ನೀವು ಅದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇಮಿಡಿಯೇಟಾಗಿ ಬಿಸಿಯಾಗಿ ಸರ್ವ್ ಮಾಡಿ. ಚಳಿಗೆ ಬಿಸಿ ಇಂತಹ ಸೂಪ್, ಅದರಲ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಇಂಥ ಸೂಪ್ ಕುಡಿಬೇಕು. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.